ಸರ್ ನಮಸ್ಕಾರ. ಒಂದು ಹೊಸ ಲ್ಯಾಂಡ್ ಬಂದಿದೆ ಇವತ್ತು ನೋಡಿ. ಅಡಿಕೆ ತೆಂಗು ಎಲ್ಲ ಇದೆ, ಚೆನ್ನಾಗಿದೆ, ಸೂಪರಾಗಿದೆ ಎಲ್ಲ. ಅಡಿಕೆ ನೋಡಿ ಹೆಂಗಿದೆ, ಒಳ್ಳೆ ಸಖತ್ತಾಗಿದೆ, ಒಳ್ಳೆ ಫಲವಂತಾದಂಥ ಭೂಮಿ ಇದು. ಅಡಿಕೆ ತೆಂಗು, ಒಂದು ಬೋರ್ವೆಲ್ ಇದೆ, ಒಳ್ಳೆ ನೀರಿದೆ. ಆಮೇಲೆ ಸುತ್ತ ಸಿಲ್ವರ್ ಹಾಕಿದ್ದಾರೆ, ಟೀಕ್ ಹಾಕಿದ್ದಾರೆ ಬಾರ್ಡ್ರಿಗೆಲ್ಲ. ಒಂದು 100 ತೆಂಗಿನ ಗಿಡ ಇದೆ. ಅವು ಎಲ್ಲ ದೊಡ್ಡ ಮರ ಚಿಕ್ಕ ಮರ ಎಲ್ಲ ಇದೆ. ಅಡಿಕೆ ಮಾತ್ರ ಚಿಂದೆ ಇದೆ, ರೆಡ್ ಸಾಯಿಲು. ಇವ್ರು ಬಂದು ಒಂದು ಕುಂಟೆಗೆ 1,65,000 ಹೇಳ್ತಿದ್ದಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಇದು ಮೈಸೂರಿಂದ ಜಾಗಕ್ಕೆ 30 ಕಿಲೋಮೀಟ್ರು, ಬೆಂಗಳೂರಿಂದ ಒಂದು 130 ಕಿಲೋಮೀಟ್ರು, 125 ಕಿಲೋಮೀಟ್ರ್ ಇರುತ್ತೆ ಬೆಂಗಳೂರಿಂದ. ಜಾಗ ಮಾತ್ರ ಚೆನ್ನಾಗಿದೆ. 2 ಎಕರೆ 17 ಕುಂಟೆ ನೋಡಿ. ಅಡಿಕೆ ಮಾತ್ರ ಸೂಪರಾಗಿದೆ. ಡಾಂಬರ್ ರೋಡ್ಗೂ ಇಲ್ಲಿಗೂ ಒಂದು 50ರಿಂದ 60 ಮೀಟ್ರು ಅಷ್ಟೇ. ಚೆನ್ನಾಗಿದೆ ನೋಡಿ. ತೆಂಗು ಎಲ್ಲ ಚೆನ್ನಾಗಿದೆ. ಜಾಗ ಮಾತ್ರ ಸೂಪರಾಗಿದೆ. ತೆಂಗು 100 ಇದೆ. ಅಡಿಕೆ ಒಂದು ಬರ್ತದೆ, 1-2 ಸಾವಿರ ಬರ್ಬೋದು ಅಡಿಕೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಪಕ್ಕದಲ್ಲೆಲ್ಲ ಟೆಂಪಲ್ ಇದೆ. ಇದ್ರ ಪಕ್ಕಕ್ಕೆ ಈ ಜಮೀನು ಟಚ್ ಆದಾಗಲೇ ಒಂದು ಛತ್ರ ಕಳಿಸ್ತಿದ್ರೆ, ಒಂದು ಛತ್ರನ ಇದು ಟಚ್ ಆದಂಗಲೇ. ಈ ಡಾಂಬರ್ ರೋಡ್ಗೂ ಅಲ್ಲಿಗೂ ಒಂದು 50 ಮೀಟ್ರು ಅಷ್ಟೇ. ಅದಕ್ಕೆ ಇಲ್ಲಿ ಈ ಜಮೀನು ಬರೋಕ್ಕೂ ಒಂದು 25 ಅಡಿ ರಸ್ತೆ ಇದೆ ನೋಡಿ. ಹೆಂಗಿದೆ ಎಳ್ನೀರು ಫಲ, ಯಾವ ರೀತಿ ಕಚ್ಚಿದೆ ನೋಡೋದೆ. ಡಾಂಬರ್ ರೋಡು ನೋಡಿಲಿ, ಇದೇ ಛತ್ರ. ಇದು ಪಕ್ಕಕ್ಕೆ ಆದಂಗಲೇ 2 ಎಕರೆ 17 ಕುಂಟೆ, 1,65,000 ಹೇಳ್ತಾರೆ. ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಜಾಗ ಮಾತ್ರ ತುಂಬ ಚೆನ್ನಾಗಿದೆ. ಅಡಿಕೆ ತೆಂಗು ಎಲ್ಲ ಇದೆ. ಒಂದು ಬೋರ್ವೆಲ್ ಇದೆ, ಎಲ್ಲ ಡ್ರಿಪ್ ಮಾಡಿದ್ದಾರೆ. ಇದೇ ಗೇಟು. ಗೇಟ್ನಿಂದ ಇದೇ ಡಾಂಬರ್ ರೋಡು. ಇಲ್ಲಿಂದ ಒಂದು 50ರಿಂದ 60 ಅಡಿ ಅಷ್ಟೇ ಡೀಟ್ನೆಸ್ಸು. ಅಲ್ಲಿಗೆ ಒಂದು ಪೈಪ್ ಹಾಕಬೇಕು. ಪೈಪ್ ಹಾಕಂದ್ರೆ ಡೈರೆಕ್ಟ್ ಇಲ್ಲಿಗೆ ಎಂಟ್ರಿ ಆಗುತ್ತೆ. ಸೂಪರಾಗಿದೆ ಅಡಿಕೆ ತೋಟ, ತೆಂಗಿನ ತೋಟ.